ಬೇದರ್ ಬಸವ ಕೇಂದ್ರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಚನ ಪಿತಾಮಹ ಗು ಹಳಕಟ್ಟಿಯವರ ಜಯಂತ್ಯೋತ್ಸವ ಶರಣ ಸಂಗಮ ಕಾರ್ಯಕ್ರಮ ಬೇದರ್ನ ಬಸವ ಕೇಂದ್ರ ಸಭಾಂಗಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಸಸಿಗೆ ನೀರುಣಿಸುವುದರ ಮೂಲಕ ಮಾನ್ಯ ಶ್ರೀ ಚನ್ನಬಸವಣ್ಣ ಎಸ್ಎಲ್ ಉಪನಿರ್ದೇಶಕರು, ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಇವರು ಮಾತನಾಡಿ, ಹಳಕಟ್ಟಿಯವರ ಪರಿಶ್ರಮದ ಫಲ ಇಂದು ನಮ್ಮ ಕೈಗೆ ವಚನ ಸಾಹಿತ್ಯ ಸಿಕ್ಕಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಇಂದು ಐಕ್ಯತೆಯ ಕೊರತೆ ಕಾಣ್ತಾ ಇದೆ, ಅಸಮಾನತೆ ತಾಂಡವ ಮಾಡ್ತಾ ಇದೆ. ಇದಕ್ಕೆ ಪರಿಹಾರ ಬಸವಣ್ಣನವರ ವಚನಗಳು ಮಾತ್ರ. ಅನ್ಯಾಯ, ಅತ್ಯಾಚಾರ, ಶೋಷಣೆಯಿಂದ ಸಮಾಜ ಕಟ್ಟಕ್ಕಾಗುವುದಿಲ್ಲ. ನೈತಿಕತೆ, ವೈಜ್ಞಾನಿಕತೆ, ವೈಚಾರಿಕತೆ ಆಧಾರದ ಮೇಲೆ ಬಸವಣ್ಣ ಸುಮಧುರ ಸಮಾಜ ಕಟ್ಟಿದ್ದಾರೆ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಎಂಬ ವಚನ ವ್ಯಕ್ತಿಗೆ ಜಾಗೃತಗೊಳಿಸಬಲ್ಲದು. ನಾವೆಲ್ಲರೂ ಕೂಡ ಓದಿ ಅವುಗಳನ್ನು ಆಚರಣೆಗೆ ಕಟಿಬದ್ಧರಾಗಬೇಕಾಗಿದೆ. ಬೀಸುವ ಗಾಳಿಯಲ್ಲಿಯೂ ಶರಣರ ವಚನಗಳಿವೆ, ಅವುಗಳನ್ನು ಆಸ್ವಾದಿಸಿಕೊಳ್ಳಬೇಕು. ಇಂದು ಜನಜಾಗೃತರಾಗಿ ವ್ಯವಸ್ಥೆ ಸುಧಾರಿಸಲು ಸಹಕರಿಸಬೇಕು. ಬರೀ ಪೊಲೀಸ್ ಇಲಾಖೆಗೆ ದೂರುವುದಕ್ಕಿಂತ ಸುಧಾರಿಸುವ ಕ್ರಮ ಅರಿಯಬೇಕು. ನನ್ನ ಅವಧಿಯಲ್ಲಿ ಅಪರಾಧ ಮುಕ್ತ, ನಶ ಮುಕ್ತ, ಅಪಘಾತ ಮುಕ್ತಕ್ಕಾಗಿ ಸಂಕಲ್ಪಿಸಿದ್ದು ತಕ್ಕ ಮಟ್ಟಿಗೆ ಇಲಾಖೆ ಸಹಕಾರದಿಂದ ನಾನು ಸ್ವಲ್ಪ ಸಾಧನೆ ಮಾಡಿರುವೆನು. ಇದರಲ್ಲಿ ನನ್ನ ಪಾತ್ರಕ್ಕಿಂತ ನನ್ನೊಂದಿಗೆ ಕೆಲಸ ಮಾಡಿದ ಸಿಬ್ಬಂದಿ ವರ್ಗದವರ ಸಹಕಾರ ಹೇಳತೀರದಾಗಿದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾದ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾ ಮಹೇಶ್ ಬಿರಾದರ್ ಅನುಭವ ನೀಡುತ್ತಾ, ಗು ಹಳಕಟ್ಟಿಯವರು ಬಾರದೇ ಇದ್ದಿದ್ರೆ ವಚನ ಸಾಹಿತ್ಯ ಹಾಳಾಗುತ್ತಿತ್ತು. ಅಂದು ಜಗಲಿ ಮೇಲೆ ಪೂಜಿಸಲ್ಪಡುತ್ತಿದ್ದ ವಚನ ತಾಡೋಲೆ ತಂದು ಮುದ್ರಣ ಮಾಡಿರುವುದರಿಂದಲೇ ಅವರು ನಮ್ಮ ವಚನ ಗುಮ್ಮಟರಾಗಿದ್ದಾರೆ. ಹಳಕಟ್ಟಿ ಮೇರು ವ್ಯಕ್ತಿತ್ವ, ತನ್ನನ್ನೇ ತಾನೇ ಸಮಾಜಕ್ಕೆ ಸಮರ್ಪಿಸಿಕೊಂಡವರಾಗಿದ್ರು. ತಮ್ಮ 35 ವರ್ಷ ಜೀವನದ ದಿನಗಳನ್ನ ವಚನ ಸಂಸ್ಕರಣೆಗೆ ಮೀಸಲಾಗಿ ಇಟ್ಟಿದ್ರು. ತನ್ನ ಮನೆಯನ್ನೇ ಮಾರಿ ಪುಸ್ತಕ ಗ್ರಂಥ ಪ್ರಕಟಿಸಿದ ದಾಸೋಹ ಮೂರ್ತಿಗಳವರು. ಒಂದು ವಿಶ್ವವಿದ್ಯಾಲಯ ಮಾಡುವ ಕಾರ್ಯ ಒಬ್ಬ ವ್ಯಕ್ತಿ ಮಾಡಿರುವುದು ಸಾಮಾನ್ಯ ಜನರಿಂದ ವಿವರಿಸಲು ಅಸಾಧ್ಯ ಎಂದರು. ಬಸವ ಕೇಂದ್ರ ಅಧ್ಯಕ್ಷರಾದ ಶರಣಪ್ಪ ಮಿಠಾರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹುಲಸೂರಿನ ಡಾ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಜೊತೆಗೆ ಪ್ರಾಸ್ತಾವಿಕ ನುಡಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿದರು. ಈ ವೇಳೆ ಸೋಮಶೇಖರ್ ಪಾಟೀಲ್, ಕೃಪಾ ಸಿಂಧು ಪಾಟೀಲ್, ರಜಿಯಾ ಬಳಬಟ್ಟಿ, ಸಂಜೀವ್ ಕುಮಾರ್ ಬಿರಾದರ್ ಅವರಿಗೆ ಗೌರವಿಸಿದರು. ಕೊನೆಯಲ್ಲಿ 28 ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಮಹಿಳೆಯರು, ಯುವಕರು ಸೇರಿ ಚನ್ನ ಬಸವಣ್ಣ ಎಸ್ಎಲ್ ಅವರಿಗೆ ಅವರ ಒಂದು ಸೇವೆಗಾಗಿ ಸನ್ಮಾನಿಸಿದರು. ವೈಜನಾಥ ಸಜ್ಜನ್ ಶೆಟ್ಟಿ, ರೇವಣಪ್ಪ ಮೂಲಿಗೆ ವಚನ ಸಂಗೀತ ನಡೆಸಿಕೊಟ್ಟರು. ಶಿವಶಂಕರ ಟೋಕರೆ ಅವರು ನಿರೂಪಣೆ ಮಾಡಿದರೆ, ವಿದ್ಯಾವತಿ ಬಲ್ಲೂರ್ ಅವರು ಸ್ವಾಗತಿಸಿದರು. ಶಿವಕುಮಾರ ಸಾಲಿ ಅವರು ವಂದಿಸಿದರು. ಯಾವಾಗ ನಮ್ಮ ಈ ಭೂಮಿ ಮೇಲೆ ಒಂದು ಅಸಮಾನತೆ ಮತ್ತು ಅನ್ಯಾಯ, ಅತ್ಯಾಚಾರ, ಕಂದಾಚಾರ ಇಂಥವೆಲ್ಲ ಉಂಟಾದಂಥ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಮಹಾಚೇತನರು ಉದಯಿಸಿ, ಕಾಲಕಾಲಕ್ಕೆ ಮಹಾಚೇತನರು ಉದಯಿಸಿ ಅಂತಂದರೆ ನಮ್ಮನ್ನು ತಿದ್ದಿ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ನೋಡ್ಬೋದು, ಗೌತಮ ಬುದ್ಧರು ಬಂದರು, ಮಹಾವೀರ್ ಬಂದರು. ವಿಶೇಷವಾಗಿ ಮೇರು ವ್ಯಕ್ತಿತ್ವದಲ್ಲಿ 12ನೇ ಶತಮಾನದಲ್ಲಿ ಜಾತಿ, ವರ್ಣ, ವರ್ಗಭೇದ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಬಸವಣ್ಣನವರು ಬಂದಿರತಕ್ಕಂಥದ್ದು 12ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ಇಷ್ಟೊಂದು ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿ ಅನುಭವ ಮಂಟಪವನ್ನು ರಚನೆ ಮಾಡಿದರು. ಅನುಭವ ಮಂಟಪವನ್ನು ರಚನೆ ಮಾಡುವ ಮುಖಾಂತರಲ್ಲಿ 770 ಅಮರಗಣಗಳು, 196,000 ಶರಣರು, 330 ವಚನಕಾರರು, 35 ಜನ ವಚನಕಾರ್ತಿಯರು, ಹೀಗೆ ಅನೇಕ ಜನರು ಜಾತಿ, ವರ್ಣ, ವರ್ಗಭೇದ ಮರೆತು ಪ್ರತಿಯೊಬ್ಬರು ಏನಂತಂದರೆ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚಿಸಿರ್ತಕ್ಕಂಥ ವೇದಿಕೆ ಅಂತ ಯಾವುದಾದ್ರೂ ವಿಶ್ವದಲ್ಲಿ ಯಾವುದಾದ್ರೂ ಅಂದರೆ ಅದು ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪ ಅಂತ ನಾವು ಹೇಳಬೇಕಾಗ್ತದೆ. ಒಂದು ಶ್ರೇಷ್ಠ ವ್ಯಕ್ತಿತ್ವ ಅಂತಂದ್ರೆ ಅವ್ರು ಹುಟ್ಟಿದ್ದು ದೊಡ್ಡ ಶ್ರೀಮಂತ ಮನೆತನದಲ್ಲಿ ಬಂಗಾರ ಚಮಚ ಬಾಯ ಕಟ್ಕೊಂಡು ಹೋಗ್ತಾರ ಅಂತ ಹೇಳ್ತೀವಿ. ಅಂತ ಒಂದು ವ್ಯಕ್ತಿತ್ವ. ಬಟ್ ಅವ್ರು ಎಷ್ಟು ಸಾಧನೆಯಾಗಿದ್ರು, ಎಷ್ಟು ಶರಣತ್ತ ಬದುಕಿದ್ರು ಅಂತಂದ್ರೆ ಅವ್ರು ಇಡೀ ತಮ್ಮ ಆಸ್ತಿಯನ್ನ ಬಡವರಿಗಾಗಿ ದಾನ ಮಾಡಿದ್ರು, ಕನ್ನಡಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು. ಅದ್ರ ಜೊತೆಗೆ ಸೋಲಾಪುರದಿಂದ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ
ಕಾರ್ಯಕ್ರಮದ ಬಗ್ಗೆ ನಾವು ಓದ್ತಾ ಹೋಗ್ತೀವಿ ಅಂತಂದ್ರೆ ಅವರು ಗಂಗೆ ಕೇಂದ್ರಗಳನ್ನ ನಿರ್ಮಾಣ ಮಾಡಿದ್ರು, ಬಡವರಿಗಾಗಿ ಎಷ್ಟೊಂದು ಸವಲತ್ತುಗಳನ್ನು ಒದಗಿಸಿಕೊಟ್ಟರು, ಕನ್ನಡ ಶಾಲೆಗಳಿಗಾಗಿ 300-400 ಶಿಕ್ಷಕರನ್ನ ನೇಮಿಸಿಕೊಂಡು ತಾನೇ ಅವರಿಗೆ ವೇತನಗಳು ಕೊಡುವಂತದ್ದು ಅಂತಂದ್ರೆ ಒಂದು ಸರ್ಕಾರ ಮಾಡುವಂತ ಕೆಲಸವನ್ನ ಒಬ್ಬ ಮುಖ್ಯವಾಗಿ ಗಮನಿಸಿದಂತ ಒಬ್ಬ ಹೆಣ್ಮಕ್ಳು ಮಾಡಿದ್ದಲ್ಲ ಅನ್ನೋದು ಬಹಳ ಮುಖ್ಯ. ಆಕೆಯಲ್ಲಿರುವಂತಹ ಛಲ, ಆ ಪ್ರಯತ್ನ ಅದಕ್ಕೆಲ್ಲಕ್ಕೂ ಮುಖ್ಯ ಬೆಂಬಲ ಯಾರು ಅಂತಂದ್ರೆ ನಮ್ಮ ಶರಣರ ವಚನಗಳು ಅನ್ನೋದನ್ನು ಸಹಿತ ನಾವು ಗಮನಿಸಬೇಕಾಗಿದೆ. ಹೀಗಿದ್ದಾಗ ಅಂತ ಎಲ್ಲ ಶರಣರನ್ನ ನಾವು ಓದಿ ಮೆಲುಕು ಹಾಕಿ ಅವರ ಮಾತುಗಳನ್ನು ನಮ್ಮ ಬದುಕುಗಳು ಅಳವಡಿಸಿಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ. ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಆದ್ರೆ ದುರಂತ ಏನು ಅಂತಂದ್ರೆ ಮಕ್ಕಳಿಗೆ ಏನು ಹೇಳ್ತೀವಿ, ನಾವ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೊಡ್ತೀವಿ, ಮಕ್ಕಳು ನಮ್ಮ ಜೊತೆ ಮೊಬೈಲ್ ಹಿಡ್ಕೊಂಡು ಕೊಡಕತ್ತವ. ಹಾಗಿದ್ರೆ ನಮ್ಮ ಶರಣರು, ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಾ ಇದೆ ಅನ್ನೋಡ್ತಾರೆ. ಇವತ್ತಿನ ದಿನಮಾನದಲ್ಲಿ ನಾವು ಮಕ್ಕಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದಾಗ ಮಕ್ಕಳು ಎಷ್ಟೊಂದು ಸಂಕೀರ್ಣ ಸಮಸ್ಯೆ ಕೂತವ ಅಂತಂದ್ರೆ ನಾವೆಲ್ಲ ಪೇರೆಂಟ್ಸ್ ಏನ್ ಮಾಡಕತ್ತೀವಿ ಅಂತಂದ್ರೆ ಮಗು ನೀನು ಅಬೌವ್ 99 ತಗೋಬೇಕು ನೋಡು ಪರ್ಸೆಂಟೇಜ್, 100 ತಗೋಬೇಕು ಅನ್ನೋದು ದಿನ ಯಾಕೆ ಪುಣ್ಯಕ್ಕೆ ಅಬೌವ್ 99 ತಗೋಬೇಕು ಅನ್ನುವಂಥ ಮಾತನ್ನ ಹೇಳ್ತಾರ ಅಂತಂದ್ರೆ ಮಕ್ಕಳಿಗೆ ನಾವು ಎಷ್ಟು ಒತ್ತಡಗಳನ್ನು ಹೇಳಕತ್ತೀವಿ. ಹಾಗಿದ್ರೆ ಮಗು ಆ ಒತ್ತಡದಿಂದ ಹೊರಗೆ ಬರಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಪೋಷಕರು ಆ ಒತ್ತಡದಿಂದ ಹೊರಗೆ ಬರೋದು ಬಹಳ ಮುಖ್ಯ. ಯಾಕೆ ಮಾತು ಹೇಳ್ತೀವಿ ಅಂತಂದ್ರೆ ನಾವೆಲ್ಲರೂ ನಮ್ಮ ಹಾಸಿಗೆ ಎಷ್ಟು ಕಾಲ ಚಾಚಬೇಕು ಅನ್ನೋದನ್ನ ಶರಣರು ಕಲಿಸ್ಕೊಟ್ರು. ಆದ್ರೆ ನಾವೇನ್ ಮಾಡಕತ್ತೀವಿ, ಇನ್ನೊಂದು ಪ್ರೆಸ್ಟೀಜ್ಗಳೊಳಗೆ ಹೋಗಿ ನಮ್ಮ ಮಕ್ಕಳಿಗೆ ನಾವು ಒತ್ತಡಗಳನ್ನು ಹಾಕಕತ್ತೀವಿ. ಮಕ್ಕಳು ಸಹಿತ ಅದೇ ಒಂದು ಒತ್ತಡಗಳನ್ನು ಬದುಕಬೇಕು ಅನ್ನುವಂಥ ಎಲ್ಲ ಒತ್ತಡಗಳು ಹೋಗಿ ಬದುಕಿನ ದಾಖಲೆಗಳು ಹೋಗಿ ಬದುಕನ್ನು ಕಟ್ಕೋಬೇಕು ಅಂತಂದ್ರೆ ನಮ್ಮ ಶರಣರ ವಚನಗಳು ಬಹಳ ಮುಖ್ಯ ಆಗ್ತಾವ. ಅವು ಹಿರಿಯರು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಇನ್ನೇನು ನಿನ್ನೆ ತಾನೇ ವರ್ಗಾವಣೆಗೊಂಡಿರುವಂತ ಚನ್ನಬಸವಣ್ಣ SL ಸರ್ ಅವರಿಗೆ ಮತ್ತೊಂದು ಸಲ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಇಲ್ಲಿ ನಾನು ಕೋರ್ತಾ ಇದ್ದೇನೆ. ಜೊತೆಗೆ ಹಳಕಟ್ಟಿಯವರ ಇಡೀ ಬದುಕಿನ ಚಿತ್ರಣವನ್ನ ನಮ್ಮೊಂದಿಗೆ ಇಟ್ಟಿರುವಂತ ವೃತ್ತಿಯಲ್ಲಿ ಆರೋಗ್ಯ ಅಧಿಕಾರಿಗಳಾಗಿದ್ರು ಸಹ ಪ್ರವೃತ್ತಿಯಲ್ಲಿ ಯಾವಾಗಲೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಅನೇಕ ಗ್ರಾಮಗಳಿಂದ ಸಹ ತನ್ನ ಉಳಿದಂತ ಸಮಯದಲ್ಲಿ ಈ ಬಸವನ ವಿಚಾರಗಳನ್ನ ಮುಗಿಸುವಂತ ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ನಮ್ಮ ಬೀದರ್ ಜಿಲ್ಲೆ ಬ್ರಿಮ್ಸ್ ನ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರುವಂತ ಡಾಕ್ಟರ್ ಮಹೇಶ್ ಬೆರದರ್ ಸರ್ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಗೊತ್ತಿದೆ ಬಸವ ಕೇಂದ್ರ ಸಂಸ್ಥೆ ಸುಮಾರು 25 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ಪಂಜಾಬ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅಂದಿನಿಂದ ನಗರ ಘಟಕದ ಅಧ್ಯಕ್ಷರಾಗಿ ಆ ನಂತರ ತಾಲೂಕು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತ ನಮ್ಮೆಲ್ಲರಿಗೂ ಹಿರಿಯ ಅಣ್ಣನಾಗಿರುವಂತ ಶ್ರೀ ಮಿಠಾರಿ ಅವರು ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತೆ ಬಹಳ ಕ್ರಿಯಾಶೀಲವಾಗಿ ಬೀದರ್ನಲ್ಲಿ ರೋಟರಿ ಸಂಸ್ಥೆ ಅದು ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹ ತೊಡಗಿಸಿಕೊಂಡಂತ ಆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಪ್ರೀತಿಯ ಸಹೋದರ, ಈ ಮುಂಚೆ ಪೊಲೀಸ್ ಇಲಾಖೆಯಲ್ಲೂ ಸಹ ಸೇವೆ ಸಲ್ಲಿಸಿರುವಂತಹ ಸೋಮಶೇಖರ್ ಪಾಟೀಲ್ ಅವರನ್ನು, ಇನ್ನೋರ್ವ ಖ್ಯಾತ ಉದ್ಯಮಿಗಳು ಅಷ್ಟೇ ಕ್ರಿಯಾಶೀಲ ವ್ಯಕ್ತಿತ್ವದ ಕಾರ್ಯದರ್ಶಿಗಳಾಗಿರುವಂತ ಕೃಪಾಸಿಂಧು ಪಾಟೀಲ್ ಅವರನ್ನು, ಬಹುಶಃ ಬೀದರ್ನವರಿಗೆ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆಯವರಿಗೆ ಅವರು ಈ ಭಾಗದವರಿಗೆ ಹಣಮಂಡಿ ಸರ್ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ. ಸುಮಾರು ವರ್ಷಗಳಿಂದ ಇದೆಲ್ಲ ನೊಂದವರ ಧನಿಯಾಗಿ ಅನೇಕ ಸಂಘ ಸಂಸ್ಥೆಗಳಿಗೂ ಸಹ ಅನೇಕ ಯಾವಾಗಲೂ ಮಾರ್ಗದರ್ಶನ ಮಾಡೋದ್ರ ಮೂಲಕ ಬಹಳ ಈ ಭಾಗದಲ್ಲಿ ಬಹಳ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಈ ಮುಂಚಿನ ಸೇವೆ ಕೆಲಸ ಮಾಡೋದಿದ್ರು ಮತ್ತೆ ನಮ್ಮೊಂದಿಗಿರುವಂತ ನಮ್ಮೆಲ್ಲ ಪ್ರೀತಿಯ ಹಿರಿಯ ಅಧಿಕಾರಿಗಳಂತ ಹನುಮರೆಡ್ಡಿ ಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಭಕ್ತಿ ಸೇವೆ ಸಲ್ಲಿಸಿರುವಂತ ಸಂಜೀವ್ ಕುಮಾರ್ ಅವರು ನಮ್ಮ ವಚನ ಚರಿತ್ರೆ ತಕ್ಷಣ ಪ್ರೀತಿಯ ಸಹೋದರರಂತ ಶಿವಕುಮಾರ್ ಸಾಲಿ ಅವರಲ್ಲಿಯೂ, ಅಲ್ಲಮಪ್ಪನು ನಾವಗೇರಿ ಅವರಲ್ಲಿಯೂ, ಮೊನ್ನೆ ತಾನೇ ಡಾಕ್ಟರ್ ಜಯದೇವಿ ತಾಯಿ ನಿಗಾಡಿ ಅವರ ಪ್ರಶಸ್ತಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುವಂತ ಸೋದರಿ ರಜೆಯ ಬಳಗಟ್ಟಿಯವರಿಗೂ, ಜನ್ಮಭೂಮಿ ಬಿಜಾಪುರ ಆಗಿದ್ದು ಸಹ ಕರ್ಮಭೂಮಿಯನ್ನ ನಮ್ಮ ಬೀದರ್ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡು ಅನೇಕ ಕೃತಿಗಳನ್ನು ಬರೆದ ಮೂಲಕ ನಮಗೆಲ್ಲ ಗೊತ್ತಿದೆ ವಿಜಯ ಕರ್ನಾಟಕದಲ್ಲಿ ಆಸಕ್ತಿ ಬ್ಯಾಸಕ್ತಿ ಅಂತ ಒಂದು ಕಾಲಂನಲ್ಲಿ ಅವರು ಲೇಖನಗಳನ್ನ ಬರೀತಾ ಇದ್ರು. ಸುಮಾರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಸಹೋದರಿ ರಜೆಯ ಬಳಗಟ್ಟಿಯವರಿಗೂ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ ಇವೆಲ್ಲ ನಾನು ಈಗ ಯಾಕೆ ಆರಂಭದಲ್ಲಿ ನಾನು ವಾಸ್ತವಿಕ ಮಾತಾಡಬೇಕಾಗಿತ್ತು. ಆದ್ರೆ ನಿರೂಪಣೆ ಏನ್ ಮಾಡೋದು ಕಾರ್ಯಕ್ರಮ ಹಿಂಗೆ ಉಳಿಸೋದು ಬೇಡ ತಿಳ್ಕೊಂಡು ಎಲ್ಲ ಭಾಷೆಗಳು ಮುಗಿಸ್ಬಿಟ್ಟು ಕೊನೆಗೆ ಅವ್ರು ನನಗೆ ಈಗ ಬೇಕು ಅಂತ ಅಂದ್ಬಿಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಮಾತಾಡಬೇಕಾಗಿದೆ ಯಾರು ಇಲ್ಲ. ನಾನು ಚಂದ್ರ ಮೇಲೆಗೆ ಇಟ್ಕೊಂಡು ಅವ್ರು ಹಾಗೆ ಹಿಂಗೆ ತಿಳಿದಾಗ ಇತ್ತಂತ ಯಾಕಂದ್ರೆ ಅವ್ರ ಬಗ್ಗೆ ಗೊತ್ತಿದ್ರೆ ನಾವು ಯಾರು ಇಲ್ಲ. ಆದ್ರೆ ಸುಮ್ಮನೆ ಒಂದ್ ಸ್ವಲ್ಪ ಆಗಾಗ ಅವ್ರ ಜೊತೆ ಮೊದಲ ಸಲ ಒಂದಿಷ್ಟು ವಿಷಯಗಳು ಒಂದೆರಡು ವಿಷಯಗಳು ಅವ್ರ ಜೊತೆ ಹಂಚ್ಕೊಡ್ತೀನಿ. ಒಂದು ವೇಳೆ ನಮ್ಗೆಲ್ಲ ಗೊತ್ತಿದೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಕೆಲವೊಬ್ರು ಮಾತ್ರ ಒಂದಿಷ್ಟು ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ. ಅಂತ ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋದರಲ್ಲಿ ನಮ್ಮೆಲ್ಲರ ನೆಚ್ಚಿನ ಹಿರಿಯರಾಗಿರುವಂತ ಚನ್ನಬಸವಣ್ಣ SL ಸರ್ ಅವರು. ಬೀದರ್ನಲ್ಲಿ ಪೊಲೀಸ್ ಇಲಾಖೆ ಸಹಜವಾಗಿಯೇ
ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಬಹಳ ಸಲ ಏನಾಗಿತ್ತು ಅಂದ್ರೆ ಅನೇಕ ಕ್ರೈಮ್ಗಳಲ್ಲಿ ಭಾಗವಹಿಸ್ತಾ ಅಕ್ರಮ ಕೆಲಸಗಳಲ್ಲಿ ಯಾರು ಭಾಗವಹಿಸ್ತಾರೋ ಅವ್ರ ಸುತ್ತಮುತ್ತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ಕೆಲಸಗಳನ್ನು ಮಾಡ್ತಾ ಇದೆ. ಆದ್ರೆ ನಮ್ಮ ಚನ್ನಬಸವಣ್ಣ ಸರ್ ಅದು ಬಿಟ್ಟು ಒಂದು ಹೆಜ್ಜೆ ಆಚೆಗೆ ಬಂದ್ಬಿಟ್ಟು ಬಹಳ ಸಲ ನಮ್ಗೆಲ್ಲ ಗೊತ್ತಿದೆ. ಇವತ್ತಿನ ನಮ್ಮ ಪೂಜ್ಯರು ಮುನ್ಸೂಸಿಗಳು ಹೇಳ್ತಾ ಇದ್ರು, ನಮ್ಮ ಲಿಂಗಸೂರಿನ ಮಹಾಸ್ವಾಮೀಜಿಯವರು ಮಠದಲ್ಲಿ ಅವ್ರು ಯಾವ್ದೋ ಊರಿಗೆ ಹೋಗಿರೋದು ಗೊತ್ತಾಗಿ ಆ ಮಠದಲ್ಲಿರೋ ಸುಮಾರು 15-20 ಲಕ್ಷ ರೂಪಾಯಿ ಕಳ್ಳತನ ಮಾಡಿಬಿಟ್ಟು ಇಷ್ಟೆಲ್ಲ ನಮ್ಮ ಸ್ವಾಮೀಜಿಯವ್ರ ಮಠಕ್ಕೂ ಬಿಡ್ಲಿಲ್ಲಪ್ಪ ಕಳ್ಳರು, ಈ ತರ ಕಳು ಮಾಡಿದಾರ ಅಂತ ಹೇಳ್ತಾ ಇದ್ದಾಗೆ ನಾನು ಪೂಜ್ಯರಿಗೆ ಹೇಳ್ತಿದ್ದ, ಅಪ್ಪರೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಸ್ ಪಿ ಸಾಹೇಬ್ ಬಂದಾರ, ನಮ್ಗೆಲ್ಲರೂ ಅಭಯಸ್ಥ ನೀಡಿದಾರ. ನೀವೆಷ್ಟು ಜನ ಬೀದರ್ ನಾಗರಿಕರು ನೀವು ಮನೆಯಿಂದ ಹೊರಗೆ ಹೋಗ್ತಿರೋ ಹೋಗುವಾಗ ನಮ್ಮ ಸ್ಟೇಷನ್ ಒಂದು ಸಣ್ಣದ ಮಾಹಿತಿಯನ್ನು ಕೊಟ್ಬಿಡಿ, ನಿಮ್ಮ ಮನೆಯನ್ನ ಕಾಯುವಂತ ಕೆಲಸಗಳು ನಾವು ಇಲಾಖೆದವ್ರು ಮಾಡ್ತೀವಿ ಅಂತ. ಬಹುಶಃ ಬೀದರ್ ಜಿಲ್ಲೆಯಲ್ಲಿ ಇಂಥ ಕೆಲಸಗಳನ್ನ ಯಾರು ಮಾಡಿದ್ರು ನಮ್ಗೆ ಸಿಗಲ್ಲ. ಅದಕ್ಕೆ ಮತ್ತೆ ಎಲ್ಲಕ್ಕಿಂತ ಬಹಳ ವಿಶೇಷವಾಗಿಂದಲ್ಲ ಅವ್ರ ಪಕ್ಕ ಬೀದರ್ ಮಾತ್ರನೇ ಅವ್ರು ಬಳಸ್ತಾ ಇದ್ರು. ಅದಕ್ಕೆ ನಿಗರಾಣಿ ಅಂತಕ್ಕಂಥ ಒಂದು ಹೆಸರನ್ನ ಪಡೆದ ಮೂಲಕ ನೀವು ನೋಡೋ ಸಂಚಾರಿ ಇಲಾಖೆಯಲ್ಲಿ ಅವರು ಒಂದು ದೊರೆಯನ್ನ ಪದದೇ ಬಿಟ್ಬಿಟ್ಟಿದ್ರು. ಹೆಲ್ಮೆಟ್ ಏನಿದ್ರು ಸಹ ನಮ್ಗೆ ಹೋಗ್ಬಿಟ್ಟು ದೊರೆ ಅಂತಕ್ಕಂಥ ಅನೇಕ ಶ್ಲೋಗಗಳನ್ನು ಕೊಡೋದ್ರ ಮೂಲಕ ಬೀದರ್ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಸಂಚಾರಿಯಲ್ಲಿ ಅನೇಕ ಈ ತರ ಹೊಸ ಹೊಸ ಕೆಲಸ ಕಾರ್ಯಗಳು ತಂದಿದ್ದು ನಮಗೆಲ್ಲ ನೆನಪಿದೆ. ಇತ್ತೀಚಿನ ದಿನಗಳೇ ಮಕ್ಕಳೇ ನಾಡಿನ ಭವಿಷ್ಯ ಅಂತ ಇಟ್ಕೊಂಡು ಈ ಮಕ್ಕಳು ಯಾಕೋ ಬೇರೆ ಬೇರೆ ಚಟಗಳಲ್ಲಿ ಅವರು ಬಲಿಯಾಗ್ತಾ ಇರ್ತಕ್ಕಂಥ ವಾಸ್ತವನ ಅರ್ಥ ಮಾಡಿಕೊಂಡು ಇರುವಂತ ಪ್ರೌಢಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಆ ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡುವ ಮೂಲಕ ಆ ಶಾಲೆಯ ಮುಖ್ಯಸ್ಥರುಗಳನ್ನ ನಮ್ಮ ಜಯದೇವಿ ಯಲ್ಲಾಪುರ ಮೇಡಮ್ ಅವರಿಗೆ ಗೊತ್ತಿದೆ, ಅವರು ದತ್ತಗಿರಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ನಮ್ಮ ಪರಿಷತ್ತಿನ ಕಾರ್ಯದರ್ಶಿಗಳಿಗೆ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ನಂತರ ಎಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಆ ಶಾಲೆಯ ಒಂದು ವಿದ್ಯಾರ್ಥಿಗಳನ್ನ ಅಲ್ಲಿ ಮಾನಿಟರ್ ಮಾಡಿಬಿಟ್ಟು ಆ ಶಾಲೆಗೆ ಏನ್ ನಡೀತಾವ ಚಟುವಟಿಕೆಯನ್ನು ಗಮನಿಸಿ ಆ ಶಾಲೆಯಲ್ಲೂ ಅಂತ ಮಕ್ಕಳು ಇಂಥ ಅಕ್ರಮ ಚಟುವಟಿಕೆ ಭಾಗವಹಿಸಿದ್ರೆ ಒಂದು ಗೊತ್ತಿಲ್ಲದಾಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ ಅದು ಹಿಂದಿರುವಂತ ಎಲ್ಲರನ್ನ ಸದೆ ಬಡ್ದು ಸರಿ ತರುವಂತ ಕೆಲಸಕ್ಕೆ ಮುಂದಾಗಿರುವಂತ ಈ ಜಿಲ್ಲೆಯ ಸೇವೆ ಸಹಿತ ಏಕೈಕ ಎಸ್ ಪಿ ಸಾಹೇಬರು ಯಾರಿದ್ರೆ ಅದು ಚನ್ನಬಸವಣ್ಣ ಸರ್ ಅಂತ ಅಭಿಮಾನದ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿರ್ತೀನಿ. ದಯವಿಟ್ಟು ನಮ್ಮ ಬೀದರ್ ಜನರನ್ನ ತಾವೆಲ್ಲರೂ ಮರಿಬಾರ್ದು ಸರ್. ಮತ್ತೆ ಅವಕಾಶ ಸಿಕ್ಕಿಗೆ ಇನ್ನೊಂದು ಸಲ ನಮ್ಮ ಬೀದರಲ್ಲೇ ನೀವು ಬಂದು ಇಲ್ಲಿ ಸೇವೆಯನ್ನ ಮುಂದುವರಿಸಿದಂತ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ನಿಮ್ಮಿಂದ ಆಗಿದೆ. ನಾವೆಲ್ಲ ವಿಚಾರ ಸುಮ್ಮನೆ ಅರ್ಧ ಗಂಟೆ ಅದಕ್ಕೆ ಸಾಲಲ್ಲ. ಹೀಗಾಗಿ ಅದು ಎಲ್ಲರಿಗೂ ಬರ್ತೀರಿ ಏನು ಕೆಲಸ ಮಾಡಿದ್ದೀರಿ ಅಂತೇಳಿ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಅದು ವಿಶೇಷವಾಗಿ ಆ ಇಲಾಖೆದವರಿಗೆ ಭಾಷೆ ಮತ್ತೆ ಅವ್ರ ಮಕ್ಕಳಿಗೆಲ್ಲ ಕೋಚಿಂಗ್ ಮಾಡೋ ಮೂಲಕ ಅವ್ರ ಅಧಿಕಾರಿಗಳ ಮಕ್ಕಳಿಗೆಲ್ಲ ಬೇರೆ ಬೇರೆ ಶಾಲೆಗಳಿಗೆಲ್ಲ ಮನವಿ ಮಾಡಿಕೊಂಡು ಪೊಲೀಸ್ ಇಲಾಖೆ ಇವ್ರ ಮಕ್ಕಳಿಗೆಲ್ಲ ಒಂದು ಸರ್ವಿಸ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮೊನ್ನೆ ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಒಂದು ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಹಿಂಗೆ ಹುಡುಗರು ಏನೋ ಜೋಡಿಸಿದಾಗ ಹಿಂಗೆಲ್ಲ ಮಾಡಿರ್ತೀವಿ. ಆ ಸಂದರ್ಭದಲ್ಲಿ PS ಅವ್ರು ಹೇಳಿದ್ರು, ನೀನೇನೋ ಹಿಂಗೆ ಜಡ್ಜ್ ನಿಮ್ಮ ಮೇಲೆ ಕೇಸ್ ಮಾಡ್ತಾರಂತ ಎಸ್ ಪಿ ಸಾಹೇಬ್ ನಿಮ್ಮ ಬಗ್ಗೆ ಏನ್ ಪ್ರೀತಿ ಗೊತ್ತಿಲ್ಲ, ಅವ್ರು ಹೇಳ್ಯಾರ ಸೌಂಡ್ ಕಂಪ್ಯೂಟರ್ ಜಲ್ದಿ ಕರ್ಕೊಂಡು ಹೋಗಂತ ಹೇಳಿ. ಅಂದ್ರೆ ಅವರಲ್ಲಿ ಇರುವಂತ ನಮ್ತರ ಅಂತ ಕಾಳಜಿ ಏನಿರ್ತಾರೆ ಏನೋ ಹುಡುಗರು ಜೋಡಿಸಿ ಮಾಡ್ತಾರ ಆ ಹುಡುಗರನ್ನ ತಿಳ್ಕೊಂಡು ಸರಿ ಸ್ವತಃ ಫೋನ್ ಮಾಡಿ ಆಮೇಲೆ ಮಾಡಪ್ಪ ಸ್ವಲ್ಪ ಸೌಂಡ್ ಕಂಪ್ಯೂಟ್ಕೊಂಡು ಹೋಗ್ಬಿಟ್ರಲ್ಲ ಅಂದ್ರೆ ಎಲ್ಲರನ್ನ ಇಂಬಿಟ್ಟುಕೊಳ್ಳುವಂತ ಏನು ಗುಣ ಇರ್ತಲ್ಲ ಅದು ಮತ್ತೆ ಯಾವುದೇ ಒಂದು ಧರ್ಮದ ಒಂದು ಸಮಾಜವಲ್ಲ. ಇಡೀ ಬೀದರ್ ಜಿಲ್ಲೆಯ ಜನತರನ್ನ ಅವ್ರ ತರ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡು ಅಷ್ಟೇ ಗೌರವ ನಮ್ಮೆಲ್ಲರೂ ಸಹ ನೋಡ್ಕೊಂಡಿದ್ದಾರೆ. ಹೀಗಾಗಿ ನನ್ನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಅಂತ ಸರ ಸಿಕ್ಕಿದೆ. ನಿಜವೂ ನಮ್ಮ ಬೀದರ್ ಜನರ ಒಂದು ಸೌಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೆ ಮಾತನ್ನು ಮುಂದುವರಿಸೋದನ್ನ ಸರ್ಗೆ ಇನ್ನೊಂದು ಸಲ ತನ್ನೆಲ್ಲರ ಪರವಾಗಿ ನಮ್ಮ ಪ್ರೀತಿಪೂರ್ವಕದ ವೇದಿಕೆಗೆ ಸ್ವಾಗತ ಅಂತ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಪರ್ಯಾಯ ಸಮಾಜ ಕಟ್ಟುವುದು 12ನೇ ಶತಮಾನದಲ್ಲಿ ಅಷ್ಟು ಸರಳವಾದ ಕೆಲಸ ಆಗಿರಲಿಲ್ಲ. ಇವತ್ತೇ ನಾವು ಏನಂತಂದ್ರೆ ಸಾಕಷ್ಟು ನಾವೆಲ್ಲ ಒಂದು ದೇಶದ ಸಂವಿಧಾನದ ಅಡಿಯಲ್ಲಿದ್ದರೂ ಕೂಡ ನಾವು ಜಾತಿ ಧರ್ಮ ಇನ್ನೊಂದು ಬೇರೆ ಬೇರೆ ಒಂದು ಇವುಗಳಲ್ಲಿ ನಾವು ಏನಂದ್ರೆ ಡಿವೈಡ್ ತತ್ವಗಳಲ್ಲಿ ಪ್ರತಿಯೊಂದಕ್ಕೂ ಇದೆ. ಏನು ಅಂತಂದ್ರೆ ಎಲ್ಲಿ ತಪ್ಪಾಗ್ತದೆ ಎಲ್ಲಿ ಅನ್ಯಾಯ ಆಗ್ತದೆ ಅವಾಗ ಏನಂತಂದ್ರೆ ಆಗ್ಲೇ ಹೇಳಿದ್ರು, ನಾವು ವಚನನ ಕೋಟ್ ಮಾಡೋದು, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ ಅಂತೇಳಿ. ಅದು ಯಾರು ಶರಣರು ಏನಂದ್ರೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ. ಸೊ ಹಾಗಾಗಿ ಯಾವ ಭಯನೇ ಇಲ್ಲ. ಸೊ ಅದಕ್ಕೆ ನಾನು ಬೀದರ್ಗೆ ಫಸ್ಟ್ ಬಂದ ಮೇಲೆ ನನ್ನ ಅಫಿಷಿಯಲ್ ಕ್ವಾರ್ಟರ್ಸಿಗೆ ಬರೆಸಿದೆ. ಏನು ಅಂತ ಹೆಸರುಗಳಿರಲಿಲ್ಲ ಅವು ಕ್ವಾರ್ಟರ್ಸ್ದಲ್ಲಿ, ಅಭಯ ಅಂತ ಬರೆಸಿದೆ. ಅಂದ್ರೆ ನಿರ್ಭಯವಾಗಿ ಅಭಯವಾಗಿ. ಅಭಯ ಅಂದ್ರೆ ಎರಡೂ ಇದೆ, ಒಂದು ಫಿಯರ್ಲೆಸ್ ಇದೆ, ಯಾರಾದರೂ ನಿಮ್ಮ ಹತ್ರ ಬಂದಾಗ ಅವರಿಗೆ ಏನಂದ್ರೆ ಅಭಯ ಹಸ್ತವನ್ನು ನೀಡುವಂಥದ್ದು ಇದೆ. ಸೊ ಹಾಗಾಗಿ ಆ ಹೆಸರನ್ನ ಇಟ್ಟೆ. ಅಂದ್ರೆ ಆ ಇಡೀ ಬೀದರ್ ಜಿಲ್ಲೆಗೆ ಅಲ್ಲಿರುವಂತಹ ಯಾರೇ ಬರಲಿ ಅವರು ಅಭಯವಾಗಿರಬೇಕು, ಫಿಯರ್ಲೆಸ್ ಆಗಿರಬೇಕು. ಯಾರು ಸತ್ಯವಾಗಿದ್ದಾರೆ, ಯಾರು ಏನಂತಂದ್ರೆ ನ್ಯಾಯಯುತವಾಗಿದ್ದಾರೆ ಅವರ ಪರವಾಗಿರಬೇಕು. ಆಮೇಲೆ ಕರ್ತವ್ಯ ನಿರ್ವಹಿಸಬೇಕಾದ್ರೆ
ಯಾವುದು ಭಯ ಅನ್ನುವಂಥದ್ದು ಇರಬಾರ್ದು ಅವರಿಗೆ. ಸೊ ಆ ಹಿನ್ನೆಲೆಯಲ್ಲಿ ಏನಂದರೆ ವಚನ ಸಾಹಿತ್ಯ ನನ್ನ ಮೇಲೆ ಕೂಡ ಬಹಳಷ್ಟು ಏನಂದರೆ ಪ್ರಭಾವ ಬೀರಿದೆ. ಬಹಳಷ್ಟು ವಿಷಯಗಳು ನಾವು ವಚನ ಸಾಹಿತ್ಯವನ್ನು ನೋಡ್ತಾ ಹೋದಾಗ ನೋಡಿ ಏನಂದರೆ ಬಸವಣ್ಣನವರಂತಹ ದೊಡ್ಡ ಮಹಾಮಂತ್ರಿಗಳಾಗಿದ್ದರು ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಬಿಡಿ, ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನಂತಂದರೆ ಓಟ್ ಹಾಕ್ತೀವಿ, ಅವ್ರು ಗೆಲ್ಲಿಸ್ತೀವಿ, ಮತ್ತೆ ಏನಂದರೆ ಕೆಳಗಡೆ ಇಳಿಸ್ತೀವಿ, ಅದು ನಡೀತಾ ಇದೆ. ಆದರೆ ಮಹಾರಾಜರ ರಾಜ ಪ್ರಭುತ್ವ ಇದ್ದಂತಹ ಕಾಲದಲ್ಲಿ ಮಹಾಮಂತ್ರಿಗಳಾದಂತಹ, ಆದರೆ ಅವರೊಳಗಡೆ ವಿನಯತೆ ಎಷ್ಟಿತ್ತು. ಅವರು ಒಂದು ಕಡೆ ಹೇಳ್ತಾರೆ, ಏನು ಉಳಿದ ಶರಣರ ಬಗ್ಗೆ ಹೇಳ್ತಾರೆ, ಬಲಗಾಲಲ್ಲಿ ಒದ್ದಡೆ ಎಡಗಾಲ ಹಿಡಿಯುವೆ, ಎಡಗಾಲಲ್ಲಿ ಒದ್ದಡೆ ಬಲಗಾಲ ಹಿಡಿಯುವೆ, ತಪ್ಪು ನನ್ನದು ಕ್ಷಮೆ ನಿಮ್ಮದು, ತ್ರಾಹಿ ತ್ರಾಹಿ ಕೂಡಲ ಸಂಗಮ ದೇವ. ಸೊ ಹೀಗೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಹಂಬಲ್ ವಿಲ್ ನೆವರ್ ಫಾಲ್. ವಿನಯತೆ ಅನ್ನುವಂಥದ್ದು ಯಾವತ್ತೂ ಕೂಡ ಏನಂತಂದರೆ ಸೋಲಲ್ಲ. ಸೊ ಹಾಗೆ ಅಷ್ಟೊಂದು ಒಂದು ಕಡೆ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರನಲ್ಲ, ಈ ಥರನೂ ಇದೆ ಬಸವಣ್ಣನ ವಚನ ಅಥವಾ ಶರಣರ ವಚನಗಳಲ್ಲಿ. ಒಂದು ಕಡೆ ಏನಂತಂದರೆ ಅಷ್ಟೇ ಏನಂದರೆ ವಿನಯತೆ ಕೂಡ ಇದೆ. ಸೊ ಇವತ್ತಿನ ನಾನು ಏನಂದರೆ ಈ ಸಭೆಯಲ್ಲಿ ತಾವೆಲ್ಲ ಬಂದಿದ್ರಿ, ತಾವೆಲ್ಲ ಈಗಾಗಲೇ ಬಸವಣ್ಣನ ನಾಡಿನಲ್ಲಿರುವವರಿಗೆ ವಚನಗಳನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ತಾವು ಏನಾದರೂ ಬಂದಿಲ್ಲ ಒಂದು ಸಂದರ್ಭದಲ್ಲಿ ಏನಂತಾರೆ ನಿಮಗೆ ವಚನಗಳು ತಾಗಿ ಹೋಗ್ತವೆ. ನಿಮಗೆ ಇಲ್ಲಿ ಬೀಸೋ ಗಾಳಿಯಲ್ಲೂ ಕೂಡ ಏನಂದರೆ ವಚನ ಇದೆ, ಇಲ್ಲಿ ಮಾತನಾಡುವಂಥ ಶಬ್ದಗಳಲ್ಲೂ ಕೂಡ ಏನಂದರೆ ವಚನದ ಉಲ್ಲೇಖಗಳಿದೆ. ಅಂತಹ ಏನಂದರೆ ವಾತಾವರಣದಲ್ಲಿ ತಾವೆಲ್ಲ ಬದುಕ್ತಾ ಇದ್ರಿ. ತಾವು ನಿಜವಾಗ್ಲೂ ಏನಂದರೆ ಪುಣ್ಯವಂತರು. ನಾವು ಏನಂತಂದರೆ ಬಸವಣ್ಣನ ನಾಡಿನವರು, ಕಲ್ಯಾಣ ನಾಡಿನವರು ಏನಂದರೆ ಇಂತಹ ದೊಡ್ಡ ಸಾಹಿತ್ಯ ನಮ್ಮ ಮಧ್ಯದಲ್ಲಿದೆ. ನಾವು ಏನಂತಂದರೆ ಅದನ್ನು ಬಿಟ್ಟು ಯೂಟ್ಯೂಬ್ನಲ್ಲಿ ಅಲ್ಲಿ ಮತ್ತೆಲ್ಲ ಹುಡುಕ್ತಾ ಇರ್ತೀವಿ. ಸೊ ಇಲ್ಲೇ ನಾವು ಅದನ್ನು ಓದಿದ್ರೆ ಸಾಕು, ಇಲ್ಲೇ ಅದನ್ನು ನಾವು ತಿಳ್ಕೊಂಡ್ರೆ ಸಾಕು. ಅದನ್ನು ಏನಂದರೆ ಇವತ್ತು ಸಾಹಿತ್ಯ ಉಳಿಲಿಕ್ಕೆ ಕಾರಣೀಕರ್ತರು ಅಂದರೆ ಪ್ರಭು ಹಳಕಟ್ಟಿಯವರು. ಅವ್ರನ್ನ ಇವತ್ತು ನೆನಪಿಸ್ಕೊಂಡು ತಾವು ಏನಂದರೆ ಮಾಡ್ತಾ ಇದ್ದೀವಿ. ತಾವೆಲ್ಲ ಭಾಳ ದೊಡ್ಡ ಕೆಲಸ. ಯಾಕಂದರೆ ಶ್ರೀಕಂಠಯ್ಯನವರು ಏನಂದರೆ ಬಿಜಾಪುರಿಗೆ ಬಂದಾಗ ಗೋಲ್ ಗುಮ್ಮಟ ನೋಡೋಕೆ ಹೋಗೋಣ ಅಂತಂದಾಗ ಅವ್ರು ಹೇಳೋದಂತೆ, ಇಲ್ಲ ನಾನು ವಚನ ಗುಮ್ಮಟ ನೋಡೋಕೆ ಹೋಗ್ಬೇಕಾಗಿದೆ. ಅಂದರೆ ಪ್ರಭು ಹಳಕಟ್ಟಿಯವನ್ನ ಭೇಟಿಯಾಗಬೇಕಾಗಿದೆ, ವಚನ ಗುಮ್ಮಟ ಅದು. ಅದಕ್ಕೆ ಏನು ಹೇಳ್ತಾರೆ ವಚನದಲ್ಲಿ ಶರಣರು ಹೇಳ್ತಾರೆ, ಏನು ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸೊ ಹಾಗೆ ಅದಕ್ಕೆ ನಂದು ಟ್ರಾನ್ಸ್ಫರ್ ಆದಾಗ ಜನಶೆಟ್ಟಿ ಅವ್ರು ಫೋನ್ ಮಾಡಿದ್ರು, ಸರ್ ಇದು ಹೀಗಾಗಿದೆ, ಇದು ಸರಿ ಇಲ್ಲ. ನಾ ಹೇಳಿದೆ, ನಾವು ಜಂಗಮರಿದ್ದಂಗೆ, ನಾವು ಸ್ಥಾವರ ಆಗಬಾರ್ದು, ನಾವು ಹೋಗ್ತಾ ಇರಬೇಕು. ಮತ್ತೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಇರುವಂತ ಪೊಲೀಸ್ ಅಧಿಕಾರಿಗೆ ನೀವು ಏನಂದ್ರೆ ಸರ್ ಕಾನೂನು ಸುವ್ಯವಸ್ಥೆ ಕೈ ತಗೋತೀವಿ ಅಂದ್ರೆ ಹೇಗೆ? ಅದು ಏನಂದ್ರೆ ಅಲ್ಲ, ಅದು ಅಲ್ಲ, ಅದು ಏನಂದ್ರೆ ಬಸವ ತತ್ವ ಅಲ್ಲ. ಅದು ಏನಂದ್ರೆ ನಾವು ಮಾಡಬಾರ್ದು. ನಾವು ಏನಂತಂದ್ರೆ ಎಲ್ಲರಿಗೂ ಅದು ಜವಾಬ್ದಾರಿ ಇದೆ, ನನ್ನ ಒಬ್ಬನಿಂದ ಆಗುವಂಥದ್ದಲ್ಲ. ಅದು ನಾವೆಲ್ಲ ಸೇರಿ ಏನು ಪ್ರಯತ್ನ ಮಾಡಿದ್ದೀವಿ, ಏನು ಪ್ರಯೋಗಗಳು ಮಾಡಿದ್ದೀವಿ, ಅವ್ರನ್ನ ಮುಂದುವರಿಸ್ಕೊಂಡು ಹೋಗೋದು. ಯಾಕಂತಂದರೆ 1682 ಜನ ಏನಂದರೆ ಇಲಾಖೆಯಲ್ಲಿ ವಿವಿಧ ಹಂತದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲರೂ ಮಾಡುವಂಥ ಸಾಂಘಿಕ ಪ್ರಯತ್ನ. ಸೊ ಅದು ಒಬ್ಬರು ಏನಂತಂದರೆ ಇಲ್ಲಿಂದ ಯಾರು ಅಧಿಕಾರಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಂದರೆ ಅದು ಯಾವುದೂ ಕುಸಿಯೋದಿಲ್ಲ. ವ್ಯವಸ್ಥೆ ಏನಂತಂದರೆ ಸ್ಟ್ರಾಂಗ್ ಆಗೇ ಇರ್ತದೆ. ಮುಂದಿನವರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನಾವೆಲ್ಲ ಏನಂತಂದರೆ ಎಲ್ರಿಗೂ ಸಪೋರ್ಟ್ ಮಾಡಬೇಕು. ಮಾಡಿ ಏನಂತಾರೆ ನಮ್ಮಿಂದ ಆದಂತಹ ಒಳ್ಳೆಯ ಕೆಲಸಗಳನ್ನ ನಾವು ಮಾಡ್ತಾ ಹೋಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ನೀವು ಕರೆದಿದ್ರಿ. ಹಿಂದೆ ತಾವು ಸಾಕಷ್ಟು ಕಾರ್ಯಕ್ರಮ ಕರೆದ ನಾನು ಬರಲಿಕ್ಕಾಗಿಲ್ಲ, ಕ್ಷಮೆ ಕೇಳ್ತೀನಿ. ಅದೇ ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಇರುವಂಥದ್ದು ನನಗೆ ಗೊತ್ತಿತ್ತು ಏನಂತಂದರೆ ಈ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಸಮಯ ಭಾಳ ಏನಂತಾರೆ ಹಂಗೆ ಹೋಗ್ತದೆ ಗೊತ್ತಾಗಲ್ಲ. ಸೊ ಅಷ್ಟರಲ್ಲಿ ನಾನು ಏನೇನು ಯೋಜನೆಗಳನ್ನು ಇಟ್ಕೊಂಡು ಈ ಒಂದು ಜಿಲ್ಲೆಯನ್ನು ಅಪರಾಧ ಮುಕ್ತ, ನಶೆ ಮುಕ್ತ, ಮಾದಕ ದ್ರವ್ಯಗಳಿಂದ ಮುಕ್ತವಾದಂತಹ ಒಂದು ಸ್ವಸ್ಥ ಸಮಾಜವನ್ನು, ಒಂದು ಸ್ವಸ್ಥ ಜಿಲ್ಲೆಯನ್ನು ತಮ್ಮೆಲ್ಲರ ಸಹಯೋಗದಿಂದ ಒಂದು ಕಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದೇನು ಒಂದು ಉದ್ದೇಶ ಇತ್ತು. ಆ ಉದ್ದೇಶಕ್ಕೋಸ್ಕರ ಏನಂದರೆ ನನ್ನನ್ನು ನಾನು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೆ. ಗುರು ಹಿರಿಯರಿಗೆ ಭೇಟಿ ಆಗದೇ ಇದ್ದರೂ ಕೂಡ ಅವರು ಅಲ್ಲಿಂದಲೇ ನನಗೆ ಭಾಳಷ್ಟು ಏನಂದರೆ ಆಶೀರ್ವಾದ, ಪ್ರೇರಣೆ ಎಲ್ಲ ಮಾಡಿದ್ದಾರೆ. ಅವರು ಯಾವ್ಯಾವ ಫಂಕ್ಷನ್ಗಳಲ್ಲಿ ಏನು ಸ್ಪೀಚ್ ಮಾಡುತ್ತಿದ್ರು ಅದನ್ನು ನಾನು ಪ್ರತಿದಿನ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇದ್ದೆ. ಸೊ
ಸೊ ಹೀಗಾಗಿ ಅವೆಲ್ಲ ಆಶೀರ್ವಚನಗಳು ನಮಗೆ ದೂರದಿಂದಲೇ ಕೂತ್ಕೊಂಡು ಏನಂದರೆ ನಮಗೆ ಸಿಕ್ಕಿದೆ. ಸೊ ಹೀಗೆ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಧರ್ಮದ ಗುರು ಹಿರಿಯರು ಎಲ್ಲ ಸಂತರು ನಮಗೆ ಏನಂತಂದರೆ ಇಲ್ಲಿ ಇದ್ದಷ್ಟು ದಿವಸ ಬಹಳಷ್ಟು ಏನಂದರೆ ಪ್ರೇರಣೆ ನೀಡಿದ್ದಾರೆ, ಆಶೀರ್ವಾದ ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಜನತೆ ಎಲ್ಲ ಜನ ಏನಂದರೆ ನನಗೆ ತಾವು ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡಿದೆ. ಆದ್ದರಿಂದ ಅದನ್ನು ನಾನು ಯಾವತ್ತು ತಮಗೆ ಆ ಋಣವನ್ನು ನಾನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂದಲ್ಲ, ನನ್ನ ಸರ್ವಿಸ್ ಪೂರ್ತಿ ಇಲ್ಲೇ ಮಾಡಿದ್ರು ನಾನು ನಿಮ್ಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗಲೂ ನಾನು ಮನಸ್ಸು ಮಾಡೋದನ್ನು ಇಟ್ಕೊಳ್ತೇನೆ. ಎಲ್ಲೇ ಹೋದರೂ ಕೂಡ ಏನಂತಂದರೆ ಬೀದರ್ ನನ್ನ ಮನಸ್ಸಲ್ಲಿ ಯಾವಾಗ, ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತದೆ. ಬೀದರ್ನ ಜನಗಳು ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ. ಸೊ ಅದೇ ಥರ ತಾವುಗಳು ಕೂಡ ನಮ್ಮ ಹೃದಯದಲ್ಲಿ ನಮ್ಮೊಂದು ಕೊಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಹೆಸರಾಗಿರ್ತಕ್ಕಂಥ ಒಬ್ಬ SP ಅವರು ಯಾರಿದ್ದಾರೆ, ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆಂದರೆ, ಚನ್ನಬಸವಣ್ಣ ಲಂಗೋಟಿ ಅವರು SP ಆಗಿ 1 ವರ್ಷ 5 ತಿಂಗಳಾಗಿರ್ಬೋದೇನೋ, 5 ತಿಂಗಳಾಯಿತು. 1 ವರ್ಷ 5 ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾವು ಕೂಡ್ತಿದ್ದೆವು, ಅವ್ರ ಜೊತೆ ಮಾತಾಡ್ತಿದ್ದೆವು. ಆಮೇಲೆ ಮತ್ತು ನಾನು ಹೇಳ್ತಿದ್ದೆ, ನಮ್ಮ ಮಠಕ್ಕೆ ನೀವು ಬರಬೇಕು ಅಂತ ಹೇಳ್ತಿದ್ದೆ ಅವರಿಗೆ, ನಮ್ಮ ಚನ್ನಬಸವಣ್ಣವರಿಗೆ. ಅವರು ಆಗ್ಲಿ ಬುದ್ಧಿ ಅಂತಿದ್ರು. ನಾವು ಬರುವುದಿಲ್ಲ ಅಂತ ಹೇಳ್ತಿದ್ದಿಲ್ಲ, ಆಗ್ಲಿ ಬುದ್ಧಿ ನೀವು ಎಂದು ಹೇಳ್ತೀರ ಅಂದು ಬರ್ತೀನೋ, ಅಲ್ಲೇ ಮತ್ತು ಊಟನೂ ಪ್ರಸಾದನೂ ಅಲ್ಲೇ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದಾಗ ಮತ್ತೆ ನನಗೆ ಖುಷಿ ಆಗ್ತಿತ್ತು. ಮತ್ತೊಂದು ಸಲ ಭೇಟಿಯಾದಾಗ ಮತ್ತೆ ಹೇಳ್ತಿದ್ದೆ. ಅವ್ರ ಕೆಲಸದ ಒತ್ತಡದಲ್ಲಿ ಏನು ಮಾಡ್ತಿದ್ರು ಅಂದರೆ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ನನಗೆ 1 ವರ್ಷ 5 ತಿಂಗಳಲ್ಲಿ ಏನು ಇಲ್ಲಿಂದ ಏನು ವರ್ಗಾಗಿ ಹೋಗ್ತಾರಲ್ಲ, ಸ್ವಲ್ಪ ಬೇಜಾರಾಗಿದೆ. ಯಾಕಂದರೆ ಒಳ್ಳೆಯ ಅಧಿಕಾರಿಗಳು ನಮ್ಮಲ್ಲಿದ್ದರೆ ಏನಾಗ್ತದೆ ಅಂದರೆ ನಮ್ಮ ಸಮಾಜ ಸುಧಾರಣೆ ಆಗ್ತದೆ, ನಮ್ಮ ಜಿಲ್ಲೆ ಸುಧಾರಣೆ ಆಗ್ತದೆ. ಯಾಕಂದರೆ ನಾನು ಪೇಪರ್ದಲ್ಲಿ ಎಲ್ಲ ಕಡೆ ಓದ್ತಿದ್ದೆ. ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು SP ಆಗಿ ಬಂದ ಮೇಲೆ ಈ ಗಾಂಜಾ ಅನ್ನೋದು ಏನಂತ ಇದನ್ನು ಪೇಪರ್ದಲ್ಲಿ ಓದಿದ್ದು ಹೇಳ್ತಾನೆ. ಈ ಗಾಂಜಾ ಮಾರವ್ರು ಏನಾಯ್ತಂದರೆ ಅವರೆಲ್ಲ ಹುಟ್ಟು ಅಡಗಿಸ್ಬಿಟ್ರು. ಆಮೇಲೆ ಇನ್ನು ಕಂಟ್ರಿ ಸೆರೆಗಳು ಮಾಡೋರಾಗಲಿ, ಇಸ್ಪೆಟ್ ಆಡೋರಾಗಲಿ, ಜೂಜ್ ಆಡೋರಾಗಲಿ, ಇನ್ನು ಬೇರೆ ಬೇರೆ ಕೆಟ್ಟ ಚಟಗಳೇನು ನಡೀತಿದ್ದಲ್ಲ, ಅದು ಸಂಪೂರ್ಣವಾಗಿ ಹತೋಟಿಯಲ್ಲಿ ತಂದು ಒಳ್ಳೆಯ ಅಧಿಕಾರಿ ಅಂತ ಹೆಸರು ಪಡೆದವ್ರು ಯಾರಿದ್ರೆ ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು. ನೋಡಿ ಎಷ್ಟು ಚೆನ್ನಾಗಿ ಅವ್ರ ತಾಯಿ ನಮ್ಮ ಸಿದ್ದಣ್ಣ ಲಂಗೋಟಿ ಅವರಾಗಲಿ, ತಾಯಿ ಕಲ್ಯಾಣಮ್ಮ ಲಂಗೋಟಿ ಅವರಾಗಲಿ ಎಷ್ಟು ಸಂಸ್ಕಾರ ಮತ್ತು ಎಷ್ಟು ಚೆನ್ನಾಗಿ ಹೆಸರಿಟ್ಟಾರ ಚನ್ನಬಸವಣ್ಣ. ಭಾಳ ಚಂದ ಹೆಸರಿಟ್ಟಾರೆ. ಯಾಕಂದರೆ ಸಣ್ಣವರಿದ್ದೇನೋ ಅವ್ರ ನನ್ನ ಜೊತೆ ಓಡಾಡ್ತಿದ್ರು. ನಾನು ಇಳ್ಕದಾಗಲಿ, ಪ್ರಭಾತ್ ಫೇರಿ ಒಳಗೆ, ಇಲ್ಲಿ ಮಾತು ಜೋಡಿಗೆ ಜೊತೆಯಲ್ಲಿದ್ದಾಗ ನಮ್ಮ ಜೊತೆ ಓಡಾಡ್ತಿರು, ಮಾತಾಡ್ತಿದ್ರು. ಅವ್ರು ಇಂಥ ದೊಡ್ಡ ಅಧಿಕಾರಿ ಆಗ್ತಾರಂದರೆ ಅದೆಲ್ಲ ಯಾರ ಆಶೀರ್ವಾದ ಅಂದರೆ ಅದು ಬಸವಾದಿ ಶರಣರ ಆಶೀರ್ವಾದನೇ ಅವ್ರಿಗೆ ನಿಜವಾಗಿ ಅದೆಲ್ಲ ಬೆನ್ನೆಲುಬಾಗಿದೆ. ಅದಕ್ಕಾಗಿ ಚನ್ನಬಸವಣ್ಣ ಲಂಗೋಟಿ ಅವರು, ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಯಾವುದಂದರೆ ಒಂದು ಭೂತಾನಕ್ಕೆ ಹೋಗಿದ್ದೆ. ಭೂತಾನಕ್ಕೆ ಹೋದಾಗ ಅದು ಪೇಪರ್ದಲ್ಲಿ ನೋಡಿದ್ರು ಅವರು. ಪೇಪರ್ದಲ್ಲಿ ನೋಡಿದ ಮೇಲೆ ನನ್ನ ಜೊತೆ ಮಾತಾಡಿದ್ರೆ, ಬುದ್ಧಿ ಮೊದಲೇ ಹೇಳಬೇಕಿತ್ತಲ್ಲ, ಅಲ್ಲಿ ನಮ್ಮ SP ಅವರಿದ್ರು, ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ. ಅಂದರೆ ಈ ರೀತಿ ನೋಡಿ ಎಷ್ಟು ಸ್ವಾಮಿಗಳ ಮೇಲಾಗಲಿ, ಸಮಾಜದ ಮೇಲೆ ಆಗಲಿ ಒಬ್ಬ ಕಳಕಳಿ ಉಳ್ಳಂಥ ವ್ಯಕ್ತಿ ಅಂತ ಕೇಳಿದಾಗ ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು ಮತ್ತೆ ತಿರುಗಿ ಬರ್ತಾರೆ. ಅಂದರೆ ಇದಕ್ಕೆ ದೊಡ್ಡ ಅಧಿಕಾರಿಗಳಾಗಿ ಬರ್ತಾರೆ. ಯಾಕಂದ್ರೆ ಇದು ಮುಂದೆ ಎಲ್ಲ ಎಷ್ಟು SP ಹೋದವರೆಲ್ಲ ಗುಲ್ಬರ್ಗನೇ ಬರ್ತಾರೇನೋ. ಗುಲ್ಬರ್ಗದಲ್ಲಿ ಬಂದರೆ ಅವರು DIG ಆಗ್ತಾರೆ, ಅಲ್ಲಿ DIG ಆಗಿ ಏನು ಮಾಡ್ತಾರೆ, ತಿರುಗಿ ಬರ್ತಾರೆ. ಹಾಗೆ ಗ್ಯಾರಂಟಿ ಒಂದು ದಿನ ಚನ್ನಬಸವಣ್ಣವರು ನಮ್ಮ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಗೆ DIG ಆಗಿ ಬಂದೇ ಬರ್ತಾರೆ. ಯಾಕಂದ್ರೆ ಶರಣರ ಆಶೀರ್ವಾದ ಅಂತ ಭಾಳ ಒಳ್ಳೆ. ಅವರು ನಿಜವಾಗಿ ಇಷ್ಟು ಹೆಸರು ಮಾಡಿದ್ರೆ ಅಂದರೆ 1 ವರ್ಷ 5 ತಿಂಗಳಲ್ಲಿ ಏನು 2 ವರ್ಷ ಏನು 3 ವರ್ಷದವರೆಗೆ ಏನು ಇದ್ದಿರಲ್ಲ, ಅವ್ರು 10 ಪಟ್ಟು ಹೆಸರು ಯಾರು ಮಾಡ್ಯಾರ ಅಂದರೆ ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು ಮಾಡಿದ್ರು. ಮತ್ತು ಭಾಳ ಚಂದ ಹೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಒಂದು ಮಾತು ಹೇಳಿದ್ರು, ನಾವು ಏನು ಮಾಡ್ತೀವಿ ಅಂದರೆ ಏನು ಹಿಂದೆ ಏನು ಹಾಕಿಬಿಟ್ಟಿರ್ತಲ್ಲ ಅವ್ರ ಕೆಲಸಗಳನ್ನ ನಾವು ಮುಂದುವರಿಸ್ಕೊಂಡು ಹೋದರೆ ಸಾಕಂತ ಹೇಳಿದ್ರು. ಅದು ನಿಜವಾಗಿ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಈಗ ಏನು ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು ಏನು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಇನ್ನು ಮುಂದೆ ಬರ್ತಕ್ಕಂಥ, ಈಗ ನೂತನವಾಗಿಯೇ SP ಅವರು ಬಂದಾರೆ. ಅವರು ಒಳ್ಳೆಯ SP ಅವರಿದ್ದಾರೆ, ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಮ ಚನ್ನಬಸವಣ್ಣ ಅಂದರೆ ಅವ್ರು ನಿಜವಾಗಿ 12ನೇ ಶತಮಾನದ ಚನ್ನಬಸವಣ್ಣ ಇದ್ದಾಗ. ಯಾಕಂದ್ರೆ ಜ್ಞಾನನಿಧಿ
ಭಾಳ ಮತ್ತು ಅಷ್ಟೇ ಕೇಳಿದಾಗ ಸರಳ ಸಜ್ಜನ ವ್ಯಕ್ತಿ, ಯಾರೇ ಹೋಗಲಿ, ಸಣ್ಣವ್ರು ಹೋಗಲಿ ದೊಡ್ಡವರು ಹೋಗಲಿ, ಎಲ್ಲರಿಗೂ ಗೌರವದಿಂದ ಮಾತನಾಡ್ತಕ್ಕಂಥ ಒಬ್ಬ. ಯಾಕಂದ್ರೆ ದೊಡ್ಡ ಎಸ್ ಪಿ ಅಂದಾಗ ಜಿಲ್ಲಾ ಎಸ್ ಪಿ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅಂತೇಳಿ ಹೋಗಂಗಿಲ್ಲ, ಆದರೆ ಎಲ್ಲರೂ ಸಮೀಪ ಹೋಗಿ ಮಾತಾಡ್ತಕ್ಕಂಥ ಒಬ್ಬ ಸನ್ಮಾನ್ಯ ಎಸ್ ಪಿ ಸಾಹೇಬ್ರು ಯಾರಿದ್ರೆ ನಮ್ಮ ಸಿದ್ದಣ್ಣ ಲಂಗೋಟಿಯವರು. ಅದಕ್ಕಾಗಿ ನನಗೆ ಭಾಳ ಸಂತೋಷ ಆಗ್ತದೆ. ಒಬ್ಬರು ಏನು ಮಾಡಿದ್ರೆ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತಿದ್ದೇನೆ. ನನಗೆ ಬಂದು ಒಬ್ಬರು ಭಾಳ ಇದನ್ನು ಮಾಡಿದ್ರು. ಏನಂದರೆ ನಾನು ಹೇಳಿದೆ, ನಾನು ಯಾರಿಗೂ ಎಸ್ ಪಿಗೆ ಹೇಳಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ, ದಯಮಾಡಿ ಅಂದರೆ ನನಗೆ ಹಂಗೆ ಒತ್ತಾಯ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ನನ್ನ ಹತ್ತಿರ ಬರ್ತೀರಿ ಯಾರು ಹೇಳೋದು, ನನಗೆ ಭಾಳ ಬೇಜಾರಾಯಿತು. ಯಾರಿಗೆ ಏನು ಹೇಳ್ಬೇಕು, ನಾವು ಒಬ್ಬನ ಸಲ ಅವ್ರಿಗೆ ಹೇಳ್ಬೇಕಾದ್ರೆ ನನಗೆ ಮುಜುಗರ. ಯಾಕಂದರೆ ಭಾಳ ಕರೆಕ್ಟ್ ನಡೀತಕ್ಕಂಥ ಅಧಿಕಾರಿಗಳು, ಅವ್ರಿಗೆ ನಾವು ಏನು ಹೇಳಬೇಕು ಹೇಳಬಾರ್ದು. ಅದ್ರ ಬಂದು ಒತ್ತಾಯ ಮಾಡ್ತಿದ್ರು. ಒತ್ತಾಯ ಮಾಡೋಣ ಒಂದು ಸಲ ಏನು ಮಾಡಿದ್ರು, ಇಲ್ಲ ನೀವು ಹೇಳಲೇಬೇಕಂದ್ರು. ಮತ್ತು ಯಾವಾಗ ನಾವು ಫೋನ್ ಹಚ್ತಿದ್ದೀನಲ್ಲ, ಒಂದು ಸೆಕೆಂಡಲ್ಲಿ ಮಾತಾಡ್ತಿರು, ಇಲ್ಲರ ಮತ್ತು ನಂತರ ಮಾತಾಡ್ತಿಲ್ಲ, ಏನು ಮಾತಾಡ್ತಿಲ್ಲ. ಅಕಸ್ಮಾತ್ ಭಾಳ ಒತ್ತಡ ಮೀಟಿಂಗ ಏನಾದಿದ್ರೆ ಮತ್ತು ಮುಗಿದ ಮೇಲೆ ಏನು ಮಾಡ್ತಿದ್ದಾರೆ, ನನ್ನ ಜೊತೆ ಮಾತಾಡ್ತಾರೆ. ಏನು ಮಾಡ್ತೀರಿ ಬುದ್ಧಿ, ಎಲ್ಲಿದ್ದೀರಿ, ಆರಾಮದಿರಿ, ಊಟ ಪ್ರಸಾದ ಮಾಡಿದ್ರೆ ಅಂತ ಕೇಳ್ತಿರು. ಅವಾಗ ಅವ್ರು ಬಂದು ಒತ್ತಾಯ ಮಾಡಿದ ಕೂಡಲೇ ನಾನು ಫೋನ್ ಮಾಡಿದೆ, ಸಾಹೇಬ್ರದ್ದು ಒಂದು ಏನೇ ಕೆಲಸ ಅದ ಅಂತೇಳಿ. ಬಸವ ಕೇಂದ್ರ ಬೀದರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಆಯೋಜನೆ ಮಾಡಿರ್ತಕ್ಕಂಥ ವಚನ ಪಿತಾಮಹ ಹೊಳಕಟ್ಟಿಯವರ ಜಯಂತ್ಯೋತ್ಸವ ಹಾಗೂ ಶರಣ ಸಂಗಮ ಸಮಾರಂಭದ ಈ ಹೊತ್ತಿನಲ್ಲಿ ಸನ್ಮಾನ್ಯ ಶ್ರೀ ಚನ್ನಬಸವಣ್ಣ ಲಂಗೋಟಿಯವರನ್ನ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು. ಈ ಸನ್ಮಾನ ಪತ್ರ ಶ್ರೀ ಚನ್ನಬಸವಣ್ಣ SL IPS ಮಾನ್ಯ ಉಪನಿರ್ದೇಶಕರು, ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು. ಅಧಿಕಾರ ಅನುಭವಿಸಲಿಕ್ಕಲ್ಲ, ಜನಸೇವೆ ಮಾಡಲು ಸಿಕ್ಕ ಸದಾವಕಾಶವೆಂದು ನಂಬಿರುವ ತಾವು ದಕ್ಷತೆ, ಪ್ರಾಮಾಣಿಕತೆ, ಶಿಸ್ತಿಗೆ ಹೆಸರಾದವರು. ಬಸವ ತತ್ವವನ್ನು ಬದುಕಿನ ಭಾಗವಹಿಸಿಕೊಂಡ ಶರಣ ಕಲ್ಯಾಣಮ್ಮ ಶರಣ ಸಿದ್ದಣ್ಣ ಲಂಗೋಟಿಯವರ ಮಗನಾಗಿ ಜನಿಸಿದ ತಾವು ಬಸವಾದೇಶರಣರ ಸತ್ಯಶುದ್ಧ ಕಾಯಕ ನಿಷ್ಠೆ ತಮ್ಮ ಬದುಕಿನ ಅಂತಃಶಕ್ತಿಯಾಗಿಸಿಕೊಂಡವರು. ದೀನ ದಲಿತರ, ಬಡವರ, ನಿರ್ಗತಿಕರ, ಶಾಲಾ ಮಕ್ಕಳ ಬಗ್ಗೆ ಅಪಾರ ಕಾಳಜಿಯುಳ್ಳ ತಾವು ನ್ಯಾಯ ನಿಷ್ಠುರಿಗಳಾಗಿ ಕಳ್ಳರು, ಕುಖ್ಯಾತ ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿ ಅವರನ್ನು ಮಟ್ಟ ಹಾಕಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿ ಜನಪರ ಕಾಳಜಿ ಮೆರೆದವರು. ಇಲಾಖೆಯಲ್ಲಿ ಪುಸ್ತಕ ಸಂಸ್ಕೃತಿ ಬೆಳೆಸಿ ನಿಗರಾಣಿಯಂತ ಹೊಸ ಯೋಜನೆ ಜಾರಿಗೆ ತಂದು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದವರು. ಪೊಲೀಸ್ ಇಲಾಖೆ ಅಂದರೆ ಭಯಪಡುವ ಕಾಲದಲ್ಲಿ ಸಮುದಾಯ ಒಳಗೊಳ್ಳುವ ಆಡಳಿತ ಜಾರಿಗೆ ತರಬಯಸಿದ್ದಲ್ಲದೆ ತಾವು ತಮ್ಮ ಅಧಿಕೃತ ನಿವಾಸಕ್ಕೆ ಅಭಯವೆಂದ ಹೆಸರಿಟ್ಟು ಜನಮಾನಸದಲ್ಲಿ ಭಯಮುಕ್ತ ವಾತಾವರಣ ಸೃಷ್ಟಿಸಿದವರು. ಮಂಡ್ಯ ಕೊಳ್ಳೇಗಾಲದಲ್ಲಿ DYSP ಆಗಿ ಸೇವೆ ಸಲ್ಲಿಸಿ ನಂತರ ಪದೋನ್ನತಿಯಿಂದ ಉಡುಪಿಯಲ್ಲಿ SP ಆಗಿ, ಬೆಳಗಾವಿ ವಿಭಾಗದಲ್ಲಿ ACB SP ಆಗಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸಂರಕ್ಷಣಾ SP ಆಗಿ ಕರ್ತವ್ಯ ನಿರ್ವಹಿಸಿದ್ದಲ್ಲದೆ 2020ರಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಮುಖ್ಯಸ್ಥರಾಗಿ, ದಕ್ಷಿಣ ಸುಡಾನ್ನಲ್ಲಿ ಶಾಂತಿ ಪಾಲನಾ ಪಡೆಯ ಮುಖ್ಯಸ್ಥರಾಗಿ, ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಆಯಾ ಹುದ್ದೆಗಳಿಗೆ ಗೌರವ ತಂದುಕೊಟ್ಟವರು. ಧರ್ಮ ಸಮನ್ವಯತೆ, ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಗಳಾದ ತಾವು ಕ್ಲೀನ್ ಹ್ಯಾಂಡ್, ಬೆಸ್ಟ್ ಇಮೇಜ್ ಉಳ್ಳವರು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿಗೆ ಉಪನಿರ್ದೇಶಕ ವರ್ಗವಾಗುತ್ತಿರುವ ತಮ್ಮಿಂದ ಇಲಾಖೆಗೆ ಮತ್ತಷ್ಟು ಉತ್ಕೃಷ್ಟ ಸೇವೆ ಸಲ್ಲಲೆಂದು ಶುಭ ಹಾರೈಸಿ ಸನ್ಮಾನ ಪತ್ರ ನೀಡಿ ಗೌರವಿಸಲಾಗುತ್ತದೆ. ಶರಣಪ್ಪ ಮಿಠಾರೆ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಬಸವ ಕೇಂದ್ರ, ವಿದ್ಯಾವತಿ ಬಲ್ಲೂರು ಅಧ್ಯಕ್ಷರು ಮೇಳಾ ಬಸವ ಕೇಂದ್ರ ಬೀದರ್, ಸುರೇಶ್ ಚಂದ್ರಶೆಟ್ಟಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್. ಈ ಹೊತ್ತಿನಲ್ಲಿ ಒಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುನೀಶ್ ಮೌದ್ಗಿಲ್ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಬೀದರ್ನಲ್ಲಿ ಸಕಾಲ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದು ಇಡೀ ರಾಜ್ಯಕ್ಕೆ ಅದು ಮಾದರಿಯಾಗಿದೆ. ಅದೇ ರೀತಿಯಲ್ಲಿ ಸರ್ ಅವರು ನಿಗರಾಣಿ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಬಹಳ ಮಹತ್ವದ